Good morning, dear students. I am Bharat Sen, your social science teacher. Dear students, today in this class we will discuss about the new lesson in economics part. Chapter name is Meaning and Types of Economy. ಅರ್ಥವ್ಯವಸ್ಥೆಯ ವಿಧಗಳು ಮತ್ತು ಅರ್ಥವನ್ನು ಕುರಿತು ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ ಡಿಸ್ಕಸನ್ನು ಮಾಡೋಣ. ಫಸ್ಟ್, ಮೀನಿಂಗ್ ಆಫ್ ಎಕಾನಮಿಕ್ ಆರ್ ಎಕಾನಮಿ. An economy may be described as a man-made organization for the satisfaction of human wants. So, economy is one of the man-made organization. So, for the satisfaction of human wants, ಮನುಷ್ಯನ ಬೇಡಿಕೆಗಳನ್ನು ಈಡೇರಿಸೋದಕ್ಕೋಸ್ಕರ ಮನುಷ್ಯನೇ ಕೃತಕವಾಗಿ ತಯಾರು ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆನ ನಾವೇನಂತ ಕರಿಬೋದು, ಎಕಾನಮಿ ಅಥವಾ ಅರ್ಥವ್ಯವಸ್ಥೆ ಅಂತ ಕರಿಬೋದು. ಸೊ ಅಕಾರ್ಡಿಂಗ್ ಟು ದ ಎ.ಜೆ. ಬ್ರೌನ್ ಡಿಫೈನ್ಸ್ ಎಕಾನಮಿ ಆ್ಯಸ್ ಎ ಸಿಸ್ಟಮ್ ಬೈ ವಿಚ್ ಪೀಪಲ್ ಗೆಟ್ ಎ ಲಿವಿಂಗ್. ಮನುಷ್ಯ ಬದುಕೋದಕ್ಕೋಸ್ಕರನೇ ರೂಪಿಸ್ಕೊಂಡಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಏನಂತ ಕರಿಬೋದು, ಅರ್ಥವ್ಯವಸ್ಥೆ ಅಥವಾ ಎಕಾನಮಿ ಅಂತ ಕರಿಬೋದು ಅಂತ ಯಾರು ಹೇಳಿದ್ದಾರೆ? ಅಕಾರ್ಡಿಂಗ್ ಟು ದ ಎ.ಜೆ. ಬ್ರೌನ್. ನೆಕ್ಸ್ಟ್, ಫ್ಯೂಚರ್ಸ್ ಆಫ್ ಎಕನಾಮಿಕ್ಸ್. ಹಾಗಾದರೆ ಎಕನಾಮಿಕ್ಸಿನ ಅಥವಾ ಅರ್ಥಶಾಸ್ತ್ರದ ಅಥವಾ ಅರ್ಥವ್ಯವಸ್ಥೆಯ, ಎಕಾನಮಿ ಅಂದರೆ ಅರ್ಥವ್ಯವಸ್ಥೆ ಅಥವಾ ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರ, ಎರಡೂ ಒಂದೇ ಪದವಾಗಿ ನಾವು ಬಳಸ್ಬೋದು. ಫ್ಯೂಚರ್ಸ್ ಆಫ್ ಎಕನಾಮಿಕ್ಸ್, ಅದರ ಲಕ್ಷಣಗಳನ್ನು ನಾವು ನೋಡೋಣ. ಫಸ್ಟ್ ಒನ್, ಎಕಾನಮಿ ಕನ್ಸಿಸ್ಟ್ ಆಫ್ ಇಂಡಿವಿಜುವಲ್ಸ್, ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಗೌರ್ಮೆಂಟ್ ಆ್ಯಂಡ್ ದೇರ್ ಇಂಟ್ರ್ಯಾಕ್ಷನ್ಸ್. ಇದು ಎಕಾನಮಿ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯಿಂದ ಕೂಡ ಎಸ್ಟಾಬ್ಲಿಷ್ ಆಗ್ಬೋದು, ಸ್ಥಾಪನೆ ಆಗ್ಬೋದು. ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್, ಆರ್ಥಿಕ ಸಂಸ್ಥೆಗಳು ಕೂಡ ಆಗಿರ್ಬೋದು. ಅದೇ ರೀತಿ ಇದರಲ್ಲಿ ಗೋರ್ಮೆಂಟ್ ಕೂಡ ಪಾತ್ರವನ್ನು ವಹಿಸ್ಬೋದು. ಅದರಲ್ಲಿ ಯಾರ್ಯಾರು ಎಕನಾಮಿಯಲ್ಲಿ ಆ್ಯಕ್ಟಿವಿಟೀಸಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗ್ತಾರೆ ಅಂದರೆ ವ್ಯಕ್ತಿಗಳಾಗಿರ್ಬೋದು, ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್, ಗೋರ್ಮೆಂಟ್ ಎಲ್ಲರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ಬೋದು. ನೆಕ್ಸ್ಟ್, ಎಕಾನಮಿ ಈಸ್ ಎ ಡೈನಾಮಿಕ್ ಎಂಟಿಟಿ ವಿಚ್ ಈಸ್ ಕಂಟಿನ್ಯೂಸ್ಲಿ ಚೇಂಜಿಂಗ್. ಎಕಾನಮಿ ಅಂತಕ್ಕಂಥದ್ದು ಕಂಟಿನ್ಯೂ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ, ಒಂದೇ ರೀತಿ ಇರಲ್ಲ. ಮನುಷ್ಯನ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಒಂದು ದೇಶದ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ನಿರಂತರವಾಗಿ ಏನಾಗ್ತಾ ಹೋಗ್ತವೆ, ಚೇಂಜಸ್ ಆಗ್ತಾ ಹೋಗ್ತವೆ. ಪ್ರೊಡಕ್ಷನ್, ಕನ್ಸಂಪ್ಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆರ್ ದ ಕ್ರೂಷಿಯಲ್ ಆ್ಯಕ್ಟಿವಿಟೀಸ್ ಆಫ್ ಎಕಾನಮಿ. ಇಲ್ಲಿ ಮುಖ್ಯವಾಗಿ ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ಏನು ನೋಡ್ತೀವಿ ನಾವು? ಪ್ರೊಡಕ್ಷನನ್ನು ನೋಡ್ತೀವಿ, ಕನ್ಸಂಪ್ಷನನ್ನು ನೋಡ್ತೀವಿ, ಇನ್ವೆಸ್ಟ್ಮೆಂಟ್ ಅಂದರೆ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು, ಅನುಭೋಗವನ್ನು ಮಾಡ್ತಕ್ಕಂಥದ್ದು, ಮತ್ತು ಬಂಡವಾಳವನ್ನು ಹೂಡಿಕೆ ಮಾಡ್ತಕ್ಕಂಥದ್ದು. ಈ ರೀತಿ ಮೂರು ಅಂಶಗಳನ್ನು ಮುಖ್ಯವಾಗಿ ನಾವು ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ನಾವು ಕಾಣ್ತೀವಿ. ನೆಕ್ಸ್ಟ್, ಇಂಡಿವಿಜುವಲ್ಸ್ ಆರ್ ಬೋತ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್. ಇಲ್ಲೇನಾಗ್ತವೆ? ವ್ಯಕ್ತಿ ಉತ್ಪಾದಕನೂ ಆಗ್ಬೋದು. ಸೊ ಇಂಡಿವಿಜುವಲ್ಸ್ ಆರ್ ಬೋತ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್. ಒಬ್ಬ ವ್ಯಕ್ತಿ ವಸ್ತುವನ್ನು ಉತ್ಪಾದನೆ ಮಾಡೋದು ಕೂಡ ಅವನೇ ಆಗ್ತಾನೆ, ಅದೇ ರೀತಿ ಅದನ್ನು ಅನುಭೋಗಿಸ್ತಕ್ಕಂಥದ್ದು ಕನ್ಸ್ಯೂಮರ್ಸ್ ಅಂದರೆ ಅದರ ಉಪಯೋಗವನ್ನು ಪಡಿತಕ್ಕಂಥನು ಕೂಡ ಅವನೇ ಆಗ್ತಾನೆ. ಫಾರ್ ಎಕ್ಸಾಂಪಲ್ಲು, ಯಾವುದೋ ಒಂದು ಸೋಪ್ ಆಗಿರ್ಬೋದು, ಒಂದು ಟೂತ್ಪೇಸ್ಟಿನ ಒಂದು ಕಂಪ್ನಿ ಆಗಿರ್ಬೋದು, ಆ ಕಂಪ್ನಿಯ ಮಾಲೀಕನೇ ಕೂಡ ಆ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾನೆ. ಅದೇ ವಸ್ತುಗಳನ್ನು ಬೇಕಾದ್ರೆ ಅವನು ದಿನನಿತ್ಯ ಜೀವನದಲ್ಲಿ ಉಪಯೋಗಿಸ್ಬೋದು, ಟೂತ್ಪೇಸ್ಟ್ ಆಗಿರ್ಬೋದು. ಈ ರೀತಿಯಾಗಿ ಇಂಡಿವಿಜುವಲ್ಸ್ ಆರ್ ಬೋತ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್. As producers they produce goods and services, and as consumers they consume the same. ಪ್ರೊಡ್ಯೂಸರ್ಸ್ ಏನು ಮಾಡ್ತಾರೆ? ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಏನು ಮಾಡ್ತಾರೆ? ಪ್ರೊಡ್ಯೂಸ್ ಮಾಡ್ತಾರೆ, ಉತ್ಪಾದನೆಯನ್ನೇ ಮಾಡ್ತಾರೆ. ಅದರ ಜೊತೆಗೆ ಅದನ್ನು ಬಳಕೆ ಮಾಡ್ತಕ್ಕಂಥವ್ರು ಕೂಡ ಅವರೇ ಆಗಿದ್ದಾರೆ. ನೆಕ್ಸ್ಟ್, ಕ್ಯಾಪಿಟಲಿಸ್ಟ್, ಸೋಷಿಯಲಿಸ್ಟ್ ಆ್ಯಂಡ್ ಮಿಕ್ಸ್ಡ್ ಎಕನಾಮಿಕ್ಸ್. ಇದರಲ್ಲಿ ಎಕನಾಮಿಕ್ಸಲ್ಲಿ ಯಾರು ಎಕಾನಮಿಯಲ್ಲಿ ಅಥವಾ ಎಕನಾಮಿಕ್ಸಲ್ಲಿ ಅರ್ಥಶಾಸ್ತ್ರ, ಇದರಲ್ಲಿ ಯಾರ್ಯಾರು ಅದರ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೆ ಅನ್ನೋದ್ರ ಮೇಲೆ ಕ್ಯಾಪಿಟಲಿಸ್ಟ್, ಸೋಷಿಯಲಿಸ್ಟ್ ಆ್ಯಂಡ್ ಮಿಕ್ಸ್ಡ್ ಎಕನಾಮಿಕ್ಸನ್ನು ಕಾಣ್ತೀವಿ. ಕ್ಯಾಪಿಟಲಿಸ್ಟ್ ಅಂದರೆ ಬಂಡವಾಳವಾದಿಗಳು, ಸೋಷಿಯಲಿಸ್ಟ್ ಅಂದರೆ ಸಮಾಜವಾದಿಗಳು, ಅದೇ ರೀತಿ ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಫಸ್ಟ್ ಒಂದು ಕ್ಯಾಪಿಟಲಿಸ್ಟ್ ಎಕನಾಮಿಕ್ ಸಿಸ್ಟಮ್ ಅಂದರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ. ಸೊ ವಾಟ್ ಈಸ್ ಕ್ಯಾಪಿಟಲಿಸ್ಟ್ ಎಕನಾಮಿಕ್ ಸಿಸ್ಟಮ್? In a capitalist system, the means of
production are owned by the individuals and are free to use them in any way that benefits them. ಇಲ್ಲೇನಾಗುತ್ತೆ, ಕ್ಯಾಪಿಟಲಿಸ್ಟಲ್ಲಿ ವ್ಯಕ್ತಿಗಳು ಸ್ವತಂತ್ರವಾಗಿ ತಮ್ಮದೇ ಆಗಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆಯನ್ನು ಅವರು ರೂಪಿಸ್ಕೋಬೋದು, ತಮ್ಮದೇ ಆಗಿರ್ತಕ್ಕಂಥ ವಸ್ತುಗಳನ್ನು ಅವರು ಉತ್ಪಾದನೆಯನ್ನು ಮಾಡ್ಬೋದು, ಅದನ್ನು ಫ್ರೀಯಾಗಿ ಅಂದರೆ ಮುಕ್ತವಾಗಿ ಅವರು ಅದನ್ನು ಬಳಕೆ ಮಾಡ್ಬೋದು, ಅದರ ಉಪಯೋಗವನ್ನು ಅವರೇ ಪಡಿಬೋದು. ಅದನ್ನು ನಾವೆಂತ ಕರಿಬೋದು, ಕ್ಯಾಪಿಟಲಿಸ್ಟ್ ಎಕಾನಮಿಕ್ ಸಿಸ್ಟಮ್. ಇಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಇನ್ವೆಸ್ಟಿಂದ ಮಾಡ್ತಾನೆ, ಬಂಡವಾಳವನ್ನು ಹಾಕ್ತಾನೆ, ಅದರ ಲಾಭವನ್ನು ಕೂಡ ಅವನೇ ಪಡಿತಾನೆ. ಇದರಲ್ಲಿ ಬೇರೆ ಯಾರು ಇದರಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ. ಇದನ್ನು ನಾವೆಂತ ಕರಿಬೋದು, ಕ್ಯಾಪಿಟಲಿಸ್ಟ್ ಎಕಾನಮಿಕ್ ಸಿಸ್ಟಮ್ ಅಂತ ನಾವು ಕರಿತೀವಿ. ನೆಕ್ಸ್ಟ್, ಫ್ಯೂಚರ್ಸ್ ಆಫ್ ಕ್ಯಾಪಿಟಲಿಸ್ಟ್ ಎಕಾನಮಿ. ಹಾಗಾದರೆ ಇದರ ಲಕ್ಷಣಗಳೇನು ಅಂತ ಕರೆದಾಗ, ಫಸ್ಟ್ ಒನ್, ಪ್ರೈವೇಟ್ ಪ್ರಾಪರ್ಟಿ. ಸೊ ಇನ್ ಕ್ಯಾಪಿಟಲಿಸ್ಟ್ ಎಕಾನಮಿ, ಕ್ಯಾಪಿಟಲಿಸ್ಟ್ ಆರ್ ಗಾಟ್ ಈಸ್ ಓನ್ ಪ್ರೈವೇಟ್ ಪ್ರಾಪರ್ಟಿ. ಅವ್ರದ್ದೇ ಸ್ವಂತ ವೈಯಕ್ತಿಕವಾದ ಪ್ರಾಪರ್ಟಿ ಇರುತ್ತೆ. ಇದರಲ್ಲಿ ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ಸ್ ಇದರಲ್ಲಿ ಇನ್ವೆಸ್ಟ್ ಮಾಡಲ್ಲ, ಗೋರ್ಮೆಂಟ್ ಆಗಿರ್ಬೋದು ಆ್ಯಂಡ್ ಅದರ್ವೈಸ್. ಫ್ರೀಡಮ್ ಆಫ್ ಎಂಟರ್ಪ್ರೈಸ್, ಇಲ್ಲಿ ಒಬ್ಬ ವ್ಯಕ್ತಿಗೆ ಸಂಪೂರ್ಣವಾಗಿ ಅದರ ಫ್ರೀಡಮ್ ಇರುತ್ತೆ. ಅವನಿಗೆ ಇಷ್ಟ ಬಂದ ವಸ್ತುಗಳನ್ನು ಮಾರಾಟವನ್ನು ಮಾಡ್ಬೋದು, ಅದನ್ನು ಉತ್ಪಾದನೆಯನ್ನು ಮಾಡ್ಬೋದು. ನೆಕ್ಸ್ಟ್, ಕನ್ಸ್ಯೂಮರ್ಸ್ ಸಾವರ್ನಿಟಿ, ಅಂದರೆ ಅನುಭೋಗಿಗಳ ಸಾರ್ವಭೌಮತೆ ಅಂತ ಕರಿತೀವಿ. ಅಂದರೆ ಕನ್ಸ್ಯೂಮರ್ಸ್ ಅಂದರೆ ಅನುಭೋಗವನ್ನು ಪಡಿತಕ್ಕಂಥರು ಸ್ವತಂತ್ರವಾಗಿ ಆ ವಸ್ತುಗಳನ್ನು ಕೊಂಡುಕೊಂಡು ಅನುಭೋಗವನ್ನು ಪಡಿಬೋದು. ಪ್ರಾಫಿಟ್ ಮೋಟಿವ್, ಇದರಲ್ಲಿ ಲಾಭದ ಉದ್ದೇಶವನ್ನು ಹೊಂದಿರ್ತಾರೆ. ಈಗ ದೊಡ್ಡ ದೊಡ್ಡ ಕಂಪ್ನಿಗಳಾಗಿರ್ಬೋದು, ಮೊಬೈಲ್ ಕಂಪ್ನೀಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಎಲೆಕ್ಟ್ರಾನಿಕ್ಸ್ ಕಂಪ್ನಿಗಳಾಗಿರ್ಬೋದು, ಅದರಲ್ಲಿ ಆ್ಯಡ್ಸ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿಯಿಂದ ಕೆಲವೊಂದು ಸ್ಥಾಪನೆ ಆಗ್ತದೆ. ಈಗ ರತನ್ ಟಾಟಾ ಅವರು ತಮ್ಮದೇ ಆಗಿರ್ತಕ್ಕಂಥ ಸ್ವಂತ ಒಂದು ಬಿಸ್ನೆಸ್ಸನ್ನು ಓಪನ್ ಮಾಡ್ತಾರೆ. ಅದರ ಪ್ರಾಫಿಟನ್ನು ಕೂಡ ಅವರೇ ಏನು ಮಾಡ್ತಾರೆ, ಅದನ್ನು ಯೂಸ್ ಮಾಡ್ತಕ್ಕಂಥದ್ದು. ಈ ರೀತಿ ಫ್ಯೂಚರ್ಸ್ ಆಫ್ ಕ್ಯಾಪಿಟಲಿಸ್ಟ್ ಎಕಾನಮಿಯನ್ನು ನಾವು ಕಾಣ್ತೀವಿ. ನೆಕ್ಸ್ಟ್, ಸೋಷಿಯಲಿಸ್ಟ್ ಎಕಾನಮಿ, ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಸೊ ವಾಟ್ ಈಸ್ ಸೋಷಿಯಲಿಸ್ಟ್ ಎಕಾನಮಿ? ವೆನ್ ಪ್ರೊಡಕ್ಟಿವ್ ರಿಸೋರ್ಸಸ್ ಆರ್ ಓನ್ಡ್ ಆ್ಯಂಡ್ ಕಂಟ್ರೋಲ್ಡ್ ಬೈ ದ ಗೌರ್ಮೆಂಟ್ ಟು ಪ್ರಮೋಟ್ ದ ಓವರಾಲ್ ಇಂಟ್ರೆಸ್ಟ್ ಆಫ್ ದ ಸೊಸೈಟಿ, ಇಟ್ ಈಸ್ ಕಾಲ್ಡ್ ಎ ಸೋಷಿಯಲಿಸ್ಟ್ ಸಿಸ್ಟಮ್. ಇಲ್ಲೇನಾಗಿರುತ್ತೆ, ಈ ಒಂದು ಎಕಾನಮಿಕ್ ಆ್ಯಕ್ಟಿವಿಟೀಸ್ ಅಥವಾ ಒಂದು ಬಿಸ್ನೆಸ್ಸಿನ ಎಲ್ಲ ರೆಸ್ಪಾನ್ಸಿಬಿಲಿಟೀಸನ್ನು ಗೋರ್ಮೆಂಟ್ ಹೊಂದಿರುತ್ತೆ. ಅದೇ ಅದರ ಎಲ್ಲ ಕಂಟ್ರೋಲನ್ನು ಮಾಡುತ್ತೆ. ಮತ್ತು ಸಮಾಜದ ಉದ್ದೇಶಕ್ಕೋಸ್ಕರ, ಸಮಾಜದ ಒಳಿತಿಗೋಸ್ಕರ ಅದೇನು ಮಾಡುತ್ತೆ, ಗೋರ್ಮೆಂಟೇ ಹಣವನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಕಾರ್ಖಾನೆಗಳನ್ನು ಅಥವಾ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ಗಳನ್ನು ಸ್ಥಾಪನೆ ಮಾಡುತ್ತೆ. ಅದರಲ್ಲಿ ಕಾಮನ್ ಆಗಿ ನಾವು ಹೇಳ್ಬೋದು, ಕೆಲವೊಂದು ಕಂಪ್ನಿಗಳನ್ನು ನೋಡ್ತೀವಿ. HMT ಕಂಪ್ನಿ, ಹಿಂದೂಸ್ತಾನ್ ಟೂಲ್ಸ್ ಆ್ಯಂಡ್ ಮೆಟೀರಿಯಲ್ಸ್ ಅಂತಕ್ಕಂಥ, ಇದು ಗೋರ್ಮೆಂಟನ್ನೇ ಮಾಡ್ತಕ್ಕಂಥದ್ದು. ಬಟ್ ಈಗೇನಾಗಿದೆ, ಅದು ನಿಂತೋಗಿದೆ. ಅದು ಒಂದು ಪಾಪ್ಯುಲರ್ ಆಗಿರ್ತಕ್ಕಂಥ ಒಂದು ಕಂಪನಿ ಆಗಿತ್ತು. ಈ ರೀತಿ ಸಂಪೂರ್ಣವಾಗಿ ಈ ಸೋಷಲಿಸ್ಟ್ ಎಕಾನಮಿಯಲ್ಲಿ ಗೋರ್ಮೆಂಟ್ ಏನು ಮಾಡುತ್ತೆ, ಈ ಬಿಸ್ನೆಸ್ಸಿನ ಸಂಪೂರ್ಣ ರೆಸ್ಪಾನ್ಸಿಬಿಲಿಟಿಯನ್ನು, ಕಂಟ್ರೋಲನ್ನು ಅದು ತೆಗೆದುಕೊಂಡಿರುತ್ತೆ. ನೆಕ್ಸ್ಟ್, ಫ್ಯೂಚರ್ಸ್ ಆಫ್ ಸೋಷಲಿಸ್ಟ್ ಎಕಾನಮಿ. ಇದರ ಲಕ್ಷಣಗಳೇನು ಅಂತ ನೋಡಿದಾಗ, ಕಲೆಕ್ಟಿವ್ ಓನರ್ಶಿಪ್ ಆಫ್ ಮೀನ್ಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ವೆಲ್ತ್, ಸೋಷಿಯಲ್ ವೆಲ್ಫೇರ್ ಆಬ್ಜೆಕ್ಟಿವ್, ಸೆಂಟ್ರಲ್ ಪ್ಲಾನಿಂಗ್ ಆ್ಯಂಡ್ ರಿಡಕ್ಷನ್ ಇನ್ ಇನ್ಇಕ್ವಾಲಿಟೀಸ್, ಕಲೆಕ್ಟಿವ್ ಓನರ್ಶಿಪ್ ಆಫ್ ಮೀನ್ಸ್ ಪ್ರೊಡಕ್ಷನ್ ಆ್ಯಂಡ್ ವೆಲ್ತ್. ಇಲ್ಲಿ ಓನರ್ಶಿಪ್ ಏನಾಗಿರುತ್ತೆ, ಪ್ರೊಡಕ್ಷನ್, ಉತ್ಪಾದನೆ ಮತ್ತು ಸಂಪತ್ತಿನ ಮೇಲೆ ಓನರ್ಶಿಪ್ಪನ್ನು ಗೋರ್ಮೆಂಟ್ ಹೊಂದಿರುತ್ತೆ ಸಂಪೂರ್ಣವಾಗಿ. ಅದರಲ್ಲಿ ಕೆಲವೊಂದು ಸಂಸ್ಥೆಗಳು ಕೂಡ ಇನ್ವಾಲ್ವ್ ಆಗ್ಬೋದು. ಸೋಷಿಯಲ್ ವೆಲ್ಫೇರ್ ಆಬ್ಜೆಕ್ಟಿವ್, ಈ ಒಂದು ಎಕನಾಮಿಕ್ಕಿನ ಒಂದು ಆ್ಯಕ್ಟಿವಿಟೀಸಿನ ಮುಖ್ಯ ಉದ್ದೇಶ ಏನು ಅಂದರೆ ಸೋಷಿಯಲ್ ವೆಲ್ಫೇರ್, ಸಮಾಜ ಕಲ್ಯಾಣವನ್ನು ಮಾಡ್ತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಒಂದು ಗೋರ್ಮೆಂಟ್ ಒಂದು ಯಾವುದೋ ಒಂದು ಉತ್ಪಾದನೆ ತೊಡಗುತ್ತೆ ಅಂದರೆ ಸಮಾಜಕ್ಕೆ ಅದು ಒಳಿತನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟ್, ಸೆಂಟ್ರಲ್ ಪ್ಲಾನಿಂಗ್, ಇದು ಕೇಂದ್ರ ಯೋಜನೆಯನ್ನು ಹೊಂದಿರುತ್ತೆ. ಒಂದು ನಿಖರವಾಗಿರ್ತಕ್ಕಂಥ ಪ್ಲಾನಿಂಗನ್ನು ಮಾಡ್ಕೊಂಡ್ಬಿಟ್ಟು ಅವ್ರ ಎಕನಾಮಿಕಲ್ಲಿ ಬಿಸ್ನೆಸ್ಸಲ್ಲಿ ಪ್ರೊಡಕ್ಷನ್ಗಳನ್ನು ಮಾಡ್ತಾ ಹೋಗ್ತಾರೆ. ರಿಡಕ್ಷನ್ ಇನ್ ಇನ್ಇಕ್ವಾಲಿಟೀಸ್, ಇಲ್ಲಿ ಅಸಮಾನತೆಯನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿರುತ್ತೆ. ಇಲ್ಲಿ ಯಾಕಂದರೆ ಇಲ್ಲಿ ಎಲ್ಲ ಒಂದು ಸರ್ಕಾರದ ಹೊಣೆ ಇರೋದ್ರಿಂದ ಇಲ್ಲಿ ಯಾರಿಗೂ ಕೂಡ ಅಸಮಾನತೆ ಉಂಟಾಗಲ್ಲ. ಅಲ್ಲಿ ಮಾಡ್ತಕ್ಕಂಥ ಎಲ್ಲ ವರ್ಕರ್ಸಿಗೂ ಎಲ್ಲ ರೀತಿಯಲ್ಲಿ ಸ್ಯಾಲ್ರಿಲಾಗಿರ್ಬೋದು, ಅವರ ವೆಲ್ಫೇರಲ್ಲಾಗಿರ್ಬೋದು ಈಕ್ವಲ್ ಆಗಿ ಏನು ಮಾಡುತ್ತೆ, ಅವರಿಗೆ ಫೆಸಿಲಿಟೀಸ್ಗಳನ್ನು ಇಲ್ಲಿ ಗೋರ್ಮೆಂಟು ಕೊಡುತ್ತೆ. ಸೊ ದೀಸ್ ಆರ್ ದ ಫ್ಯೂಚರ್ಸ್ ಆಫ್ ಸೋಷಲಿಸ್ಟ್ ಎಕಾನಮಿ. ನೆಕ್ಸ್ಟ್, ಮಿಕ್ಸ್ಡ್ ಎಕಾನಮಿ. A mixed economy combines the good features of both capitalism and socialism.
ಇಲ್ಲೇನು ಮಾಡುತ್ತೆ, ಈ ಮಿಕ್ಸ್ಡ್ ಎಕಾನಮಿಯಲ್ಲಿ ಕ್ಯಾಪಿಟಲಿಸ್ಟ್ ಎಕಾನಮಿ ಇದು, ಅದೇ ರೀತಿ ಸೋಷಿಯಲಿಸ್ಟ್ ಎಕಾನಮಿ, ಎರಡರಲ್ಲಿರ್ತಕ್ಕಂತಹ ಗುಡ್ ಫ್ಯೂಚರ್ಸ್, ಉತ್ತಮ ಅಂಶಗಳನ್ನು ಇಲ್ಲಿ ಏನು ಮಾಡುತ್ತೆ, ಅಡಾಪ್ಟ್ ಮಾಡ್ಕೊಂಡಿರುತ್ತೆ. ಅದೇ ಇಲ್ಲಿ ಇಂಡಿವಿಜುವಲ್ ಆಗೂ ಇರ್ಬೋದು, ಅದೇ ರೀತಿ ಗೌರ್ಮೆಂಟ್ ಎರಡು ಸೇರಿ ಈ ಒಂದು ಮಿಕ್ಸ್ಡ್ ಎಕಾನಮಿಯನ್ನು ಏನು ಮಾಡ್ತಾರೆ, ಆ ಒಂದು ವ್ಯವಸ್ಥೆಯನ್ನು ಸಿಸ್ಟಮನ್ನು ಮಾಡ್ಕೊತಕ್ಕಂಥದ್ದು. ಫ್ಯೂಚರ್ಸ್ ಆಫ್ ಮಿಕ್ಸ್ಡ್ ಎಕಾನಮಿ, ಇದರ ಫ್ಯೂಚರ್ಸ್ ಏನು ಅಂತ ನೋಡಿದಾಗ ದೇರ್ ಆರ್ ಮೇನ್ಲಿ 4 ಫ್ಯೂಚರ್ಸ್. ಫಸ್ಟ್ ಒನ್, coexistence of public and private sectors, individual freedom, economic planning and price mechanism. ಇದರಲ್ಲಿ ಫಸ್ಟ್ ಒನ್ ಏನು ಬರುತ್ತೆ, ಕೋಎಕ್ಸಿಸ್ಟೆನ್ಸ್ ಆಫ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ಸ್. ಇಲ್ಲಿ ಏನಾಗಿರುತ್ತೆ, ಪಬ್ಲಿಕ್ ಸೆಕ್ಟರ್ಸ್ ಸಾರ್ವಜನಿಕರು ಕೂಡ ಇದರಲ್ಲಿ ಇನ್ವೆಸ್ಟನ್ನು ಮಾಡ್ಬೋದು, ಪ್ರೈವೇಟ್ಸ್ ಖಾಸಗಿ ಸಂಸ್ಥೆಗಳು ಇದರಲ್ಲಿ ಏನು ಮಾಡ್ತವೆ, ಕೋಎಕ್ಸಿಸ್ಟೆನ್ಸಿಂದ ಪರಸ್ಪರ ಸಹಕಾರದಿಂದ ಇಲ್ಲಿ ಏನು ಮಾಡ್ತವೆ, ಇನ್ವೆಸ್ಟನ್ನು ಮಾಡ್ತವೆ. ಇದರಲ್ಲಿ ಗೋರ್ಮೆಂಟಿಂದ ಇರುತ್ತೆ, ಪ್ರೈವೇಟ್ಸಿಂದ ಇನ್ವೆಸ್ಟ್ಮೆಂಟನ್ನು ಕಾಣ್ತೀವಿ, ಕ್ಯಾಪಿಟಲನ್ನು. ನೆಕ್ಸ್ಟ್ ಇಂಡಿವಿಜುವಲ್ ಫ್ರೀಡಮ್, ಬಟ್ ಇಲ್ಲಿ ಗೋರ್ಮೆಂಟು ಮತ್ತು ಪ್ರೈವೇಟ್ ಎರಡು ಮಿಕ್ಸ್ ಆದರೂ ಕೂಡ ಪ್ರತಿಯೊಬ್ಬರಿಗೂ ಫ್ರೀಡಮ್ ಇರುತ್ತೆ, ಇಂಡಿವಿಜುವಲ್ ಆಗಿ ಫ್ರೀಡಮ್ ಇರುತ್ತೆ. ಅವರ ವಸ್ತುಗಳ ಉತ್ಪಾದನೆಯಲ್ಲಿ ಅವರಿಗೆ ತಮ್ಮದೇ ಆಗಿರ್ತಕ್ಕಂಥ ಒಪಿನಿಯನನ್ನು ಹೇಳೋದಕ್ಕೆ ಅವ್ರಿಗೆ ಏನಿರುತ್ತೆ, ಫ್ರೀಡಮ್ ಅನ್ನೋದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್ ಎಕಾನಮಿಕ್ ಪ್ಲಾನಿಂಗ್, ಈ ಒಂದು ಎಕಾನಮಿಕ್ ಪ್ಲಾನಿಂಗನ್ನು ಮಾಡ್ಕೊಂಬಿಟ್ಟು ಮುಂದಿನ ಎಷ್ಟು ವಸ್ತುಗಳು ಎಷ್ಟು ಪ್ರಮಾಣದಲ್ಲಿ ಪ್ರೊಡಕ್ಷನನ್ನು ಮಾಡಬೇಕು, ಅದರ ಪ್ಲಾನಿಂಗ್, ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕು, ಅದ್ರ ಬಗ್ಗೆ ಪ್ಲಾನಿಂಗನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಪ್ರೈಸ್ ಮೆಕಾನಿಸಮ್, ಅಂದರೆ ಮೆಕಾನಿಸಮ್ ಅಂದರೆ ಬೆಲೆಯನ್ನು ನಿರ್ಧರಿಸ್ತಕ್ಕಂಥದ್ದು ಕೂಡ ಇದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು. ಅಂದರೆ ಪ್ರೊಡಕ್ಷನ್ ಮಾಡತಕ್ಕಂತಹ ಗೂಡ್ಸಿನ ರೇಟನ್ನು ಅಥವಾ ಅದರ ಪ್ರೈಸನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು. ಈ ಎಲ್ಲ ಫ್ಯೂಚರ್ಸ್ ಇದರಲ್ಲಿ ಬರ್ತವೆ, ಮಿಕ್ಸ್ಡ್ ಎಕಾನಮಿಯಲ್ಲಿ ಬರ್ತವೆ. ಇಷ್ಟು ಈ ಫ್ಯೂಚರ್ಸ್ ಆಫ್ ಮಿಕ್ಸ್ಡ್ ಎಕಾನಮಿ ಅಂತ ಕಾಣ್ತೀವಿ. ಫಸ್ಟ್ ಒನ್ ಯಾವ್ದು ಬರುತ್ತೆ, ಕ್ಯಾಪಿಟಲಿಸಮ್ ಎಕಾನಮಿ. ಅದರಲ್ಲಿ ಏನಾಗುತ್ತೆ, ಒಬ್ಬ ವ್ಯಕ್ತಿಗೆ ಸಂಪೂರ್ಣವಾಗಿ ಇನ್ವೆಸ್ಟನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ, ಅವನು ಇನ್ವೆಸ್ಟನ್ನು ಮಾಡ್ತಾನೆ, ಅದರಲ್ಲಿ ಅವನಿಗೆ ಇಂಡಿವಿಜುವಲಾಗಿ ಫ್ರೀಡಮ್ ಇರುತ್ತೆ, ಅವನ ಪ್ರಾಫಿಟ್ ಮೇಲೆ ಅವನಿಗೆ ಫ್ರೀಡಮ್ ಇರುತ್ತೆ. ನೆಕ್ಸ್ಟ್ ಸೋಷಿಯಲಿಸ್ಟ್ ಎಕಾನಮಿಯಲ್ಲಿ ಗೋರ್ಮೆಂಟ್ ಏನು ಮಾಡುತ್ತೆ, ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತೆಗೆದುಬಿಟ್ಟು ಗೋರ್ಮೆಂಟೇ ಅಮೌಂಟನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಅದು ಒಂದು ಬಿಸ್ನೆಸ್ಸನ್ನು ಅಥವಾ ಆರ್ಥಿಕ ಸಿಸ್ಟಮನ್ನು, ಆರ್ಥಿಕ ವ್ಯವಸ್ಥೆಯನ್ನು ಅದೇನು ಮಾಡುತ್ತೆ, ಜಾರಿಗೆ ತರುತ್ತೆ. ಇದರಲ್ಲಿ ಗೋರ್ಮೆಂಟಿನ ರೆಸ್ಪಾನ್ಸಿಬಿಲಿಟಿ ಸರ್ಕಾರದ್ದಿರುತ್ತೆ. ಇದರ ಮೇನ್ ಆಬ್ಜೆಕ್ಟಿವ್ ಏನು, ಸೋಷಿಯಲ್ ವೆಲ್ಫೇರನ್ನು ಕಾಣ್ತೀವಿ. ನೆಕ್ಸ್ಟು ಮಿಕ್ಸ್ಡ್ ಎಕಾನಮಿಯಲ್ಲಿ ಕ್ಯಾಪಿಟಲಿಸಮ್, ಅದೇ ರೀತಿ ಸೋಷಿಯಲಿಸ್ಟ್ ಎಕಾನಮಿ, ಈ ಎರಡರಲ್ಲೇ ಮುಖ್ಯ ಅಂಶಗಳನ್ನು ಏನು ಮಾಡ್ತವೆ, ತೆಗೆದುಕೊಂಡ್ಬಿಟ್ಟು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಏನು ಮಾಡ್ತಾರೆ, ಆ ಒಂದು ಬಿಸ್ನೆಸ್ ಸಿಸ್ಟಮನ್ನು ಅಪ್ಲೈ ಮಾಡ್ಕೊತಾರೆ. ಇದರಲ್ಲಿ 4 ಫ್ಯೂಚರ್ಸನ್ನು ನಾನು ಹೇಳಿದೆ, ಕೋಎಕ್ಸಿಸ್ಟೆನ್ಸ್ ಆಫ್ ಪಬ್ಲಿಕ್ ಪ್ರೈವೇಟ್ ಸೆಕ್ಟರ್ಸ್, ಇಂಡಿವಿಜುವಲ್ ಫ್ರೀಡಮ್, ಎಕನಾಮಿಕ್ ಪ್ಲಾನಿಂಗ್ ಆ್ಯಂಡ್ ಪ್ರೈಸ್ ಮೆಕಾನಿಸಮ್. ಈ ರೀತಿಯಾಗಿ ಇಷ್ಟು ಫ್ಯೂಚರ್ಸನ್ನು ನಾವು ಕಾಣ್ತೀವಿ. ಇಷ್ಟು ಮೀನಿಂಗ್ ಆ್ಯಂಡ್ ಟೈಪ್ಸ್ ಆಫ್ ಎಕಾನಮಿ ಈ ಚಾಪ್ಟ್ರಲ್ಲಿ ಬರ್ತಕ್ಕಂತಹ ವಿಷಯಗಳು. ಇದರಲ್ಲಿ ಕೆಲವೊಂದು ಅಂಶಗಳನ್ನು ರೆಡ್ಯೂಸ್ ಮಾಡಿದ್ದಾರೆ, ಅದನ್ನು ನಾನು ಬಿಟ್ಟು ನಿಮಗೆ ಉಳಿದಿರ್ತಕ್ಕಂಥ ನಿಮ್ಮ ಸಿಲೆಬಸ್ಸಲ್ಲಿ ಇರ್ತಕ್ಕಂಥ ಅಂಶಗಳು ನಿಮಗೆ ಹೇಳಿದ್ದೀನಿ. ಓಕೆ, ಅಂಡರ್ಸ್ಟ್ಯಾಂಡ್, ರೈಟ್ ಡೌನ್ ದ ಹೋಮ್ವರ್ಕ್. 3 questions. What is economy? Second one, what are the futures of economy? And third one, what is capitalist economy? ಎಲ್ಲರೂ ಕೂಡ ಕಂಪಲ್ಸರಿ ಹೋಮ್ವರ್ಕನ್ನು ಬರೆದು ಗ್ರೂಪಿಗೆ ಸೆಂಡ್ ಮಾಡಬೇಕು. Okay dear students, in the next class we will discuss about the another lesson. Okay, thank you.